ಇದು ಪೆಟ್ರೋಲ್ ಇಂಜಿನ್ 9 HP ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. 1 ಗಂಟೆಗೆ ನಮಗೆ ಅರ್ಧ ಲೀಟರ್ ಪೆಟ್ರೋಲ್ ಕನ್ಸ್ಯೂಮ್ ಮಾಡುತ್ತೆ. 3 ರಿಂದ 4 ಅವರಿಗೆ 1 ಎಕರೆ ಕಳೆಯನ್ನು ಇದರಲ್ಲಿ ಹೊಡಿಬಹುದು. ನೀವಿಲ್ಲಿ ನೋಡ್ತಾ ಇರುವಂತದ್ದು ರಿಮೋಟ್ ಆಪರೇಟೆಡ್ ವೀಡ್ ಕಟ್ಟರ್. ನಾವು ರಿಮೋಟ್ ಅಲ್ಲೇ ಇದನ್ನು ಚಲಾಯಿಸಬಹುದು. ನೀವು ವೀಡ್ ಕಟ್ಟರ್ ಬೇರೆ ಬೇರೆ ಟೈಪ್ ಇದು ನೋಡಿದ್ರಿ, ಇದು ರಿಮೋಟ್ ಕಂಟ್ರೋಲ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಒಂಥರ ಏನೋ ಒಂದು ರೈತರಿಗೋಸ್ಕರ ಏನಾದ್ರೂ ಮಾಡಬೇಕು, ನಮ್ಮ ಮನೆಗೆ ನಾವು ಮಾಡ್ಕೋಬೇಕು ಅನ್ನೋ ಕುತೂಹಲದಿಂದ ಈ ಮಿಷಿನ್ ಅನ್ನು ನಾನು ತಯಾರಿಸಲು ಇಚ್ಛಿಸ್ತೀನಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನಿವತ್ತು ರಾಜೇಶ್ ಅವರ ಜೊತೆ ಇದ್ದೇನೆ. ದಾವಣಗೆರೆ ಜಿಲ್ಲೆಯ ಭದ್ರಾವತಿಯ ಬಳಿ ಚನ್ನಗಿರಿ ಅಂತ ಹೇಳುವ ಊರು ನಿಮ್ದು. ಸರ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಆಕ್ಚುಲಿ ನಾನು ನಮ್ಮ ಫ್ರೆಂಡ್ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ನಮ್ಮ ಫ್ರೆಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ವಿ ಆರ್ ಆಲ್ಸೋ ಅಗ್ರಿಕಲ್ಚರಲ್ ಫ್ಯಾಮಿಲಿ. ಸರಿ. ಕರೆಂಟ್ಲಿ ವರ್ಕಿಂಗ್ ಆಸ್ ಕಾರ್ಪೊರೇಟ್ ಎಂಪ್ಲಾಯೀಸ್. ಸರಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಒಂಥರ ಏನೋ ಒಂದು ರೈತರಿಗೋಸ್ಕರ ಏನಾದ್ರೂ ಮಾಡಬೇಕು, ನಮ್ಮ ಮನೆಗೆ ನಾವು ಮಾಡ್ಕೋಬೇಕು ಅನ್ನೋ ಕುತೂಹಲದಿಂದ ಈ ಮಿಷಿನ್ ಅನ್ನು ನಾನು ತಯಾರಿಸಲು ಇಚ್ಛಿಸ್ತೀನಿ. ನಾನು ನಮ್ಮ ಫ್ರೆಂಡ್ ಸೇರಿಸಿ ಇದನ್ನ ಡಿಸೈನ್ ಮಾಡ್ಕೊಂಡಿದೀವಿ. ಇದ್ರದ್ದು ಉದ್ದ ಬಂದ್ಬಿಟ್ಟು ನಮಗೆ 3 ಅಡಿ ಬರುತ್ತೆ. ಸರಿ. ಹೀಗೆ ಈ ಹಾಗಲ್ಲ, ನಮಗೆ ಒಳಗಡೆಯಿಂದ ಒಳಗಡೆಗೆ ನಮಗೆ 2.5 ಅಡಿಯಲ್ಲಿ ನಮಗೆ ಕೆಳಗಡೆ ಕಟ್ ಆಗುತ್ತೆ. ಇದ್ರದ್ದು 1 ಮೀಟರ್ ಬೈ 1 ಮೀಟರ್ ಅಂತ ಕರಿತೀವಿ. 1.75 ಮೀಟರ್ ಹೈಟ್ ಬರುತ್ತೆ. ಇದ್ರ ಒಳಗಡೆ ನಾವು 3 ಅಟ್ಯಾಚ್ಮೆಂಟ್ ಕೊಡ್ತೀವಿ. ಒಂದು ಬ್ಲೇಡ್ ಅಟ್ಯಾಚ್ಮೆಂಟ್ ಕೊಡ್ತೀವಿ, ಒಂದು ಚೈನ್ ಅಟ್ಯಾಚ್ಮೆಂಟ್ ಕೊಡ್ತೀವಿ, ಮತ್ತೊಂದು ವೈರ್ ಅಟ್ಯಾಚ್ಮೆಂಟ್ ಕೊಡ್ತೀವಿ. ನಮಗೆ ರೈತರದ ಯಾವ ತರದ ಭೂಮಿ ಮೇಲೆ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಅವರು ಆ ಅಟ್ಯಾಚ್ಮೆಂಟ್ ನ ಫಿಕ್ಸ್ ಮಾಡ್ಕೊಂಡು ಅವರು ಕಳೆಯನ್ನು ತಗೋಬಹುದು. ಇದು ಪೆಟ್ರೋಲ್ ಇಂಜಿನ್ 9 HP ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. 1 ಗಂಟೆಗೆ ನಮಗೆ ಅರ್ಧ ಲೀಟರ್ ಪೆಟ್ರೋಲ್ ಕನ್ಸ್ಯೂಮ್ ಮಾಡುತ್ತೆ. 3 ರಿಂದ 4 ಅವರಿಗೆ 1 ಎಕರೆ ಕಳೆಯನ್ನು ಇದರಲ್ಲಿ ಹೊಡಿಬಹುದು. ಇದು ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಇದರ ಇಂಜಿನ್ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು. ನಮಗೆ 360 ಡಿಗ್ರಿ ನಿಂತಲ್ಲೇ ತಿರುಗುವ ಆಪ್ಷನ್ ಇದೆ. ಸೊ ಇದನ್ನ ಸಿಂಪಲ್ ಆಗಿ ಎಲ್ಲಿ ಬೇಕಾದ್ರೂ ಒಯ್ಬಹುದು. ನಮಗೆ ಸಣ್ಣ ಸಣ್ಣ ತೋಟದಲ್ಲಿ 3.5 ಅಡಿ ಅಡಿಕೆ ಇರೋಂತ ಇದರಲ್ಲಿ ಇಲ್ಲ, ಸಾಧಾರಣ ಅಡಿಕೆ ತೋಟದಲ್ಲಿ 9 ಅಡಿ ಇರ್ತದೆ. ಆದ್ರೆ ನೀವು ಹೇಳಿದಾಗೆ ಕಾಫಿ ತೋಟದ ಮಧ್ಯೆ ಅಡಿಕೆ ತೋಟದಲ್ಲಿ ಮಿಡ್ಲಲ್ಲಿ ಮತ್ತೆ ಹಾಕಿರ್ತೀವಿ. ಮಿಡ್ಲಲ್ಲಿ ಮಿಶ್ರ ಬೆಳೆಯಾಗಿ ಮತ್ತೆ ಅಡಿಕೆನೆ ಹಾಕಿದೀವಿ. ಸೊ ಆ ಅದ್ರೊಳಗಡೆ ಮತ್ತೆ ನಾವು ಕಳೆ ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಪೆಷಲಿ ಡಿಸೈನ್ ಫಾರ್ ದಿಸ್. ಅಗೇನ್ ವಿ ಆರ್ ಮಾಡಿಫೈಯಿಂಗ್ ಅಕಾರ್ಡಿಂಗ್ ಟು ದ ಕಸ್ಟಮರ್ ರಿಕ್ವೈರ್ಮೆಂಟ್. ಕಾಫಿ ಬೆಳೆಯಲ್ಲಿ ಏನೇನ್ ಬೇಕೋ ಅದು ನಮಗೆ 2 ದಿನದಲ್ಲಿ ಮಾಹಿತಿ ಸಿಕ್ಕಿದೆ. ಅವರು ನಮಗೆ ಈ ತರ ಕಸ್ಟಮೈಸ್ ಬೇಕು ಅಂದ್ರೆ ನಾವು ಅದರಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಳಿಕ್ಕೆ ಸರಿ. ಇದರಲ್ಲಿ 4 ಆಪ್ಷನ್ ಕೊಡ್ತೀವಿ. 1 ಡೋಸಿಂಗ್ ಆಪ್ಷನ್ ಕೊಡ್ತೀವಿ, 2 ಲೋಡ್ ಕ್ಯಾರಿಂಗ್ ಆಪ್ಷನ್ ಕೊಡ್ತೀವಿ, 3 ಸ್ಪ್ರೇಯಿಂಗ್ ಆಪ್ಷನ್ ಕೊಡ್ತೀವಿ, 4 ಮಲ್ಚಿಂಗ್ ಆಪ್ಷನ್ ಕೊಡ್ತೀವಿ. ಸರಿ. ಒಟ್ಟು ಇದ್ರದ್ದು ಸೇರಿ ಟೋಟಲ್ 5 ಆಪರೇಷನ್ಸ್ ಆಗುತ್ತೆ. ಸರಿ. ಇದರಲ್ಲಿ ಈಗ ಬೇರೆ ಬೇರೆ ಕೆಪಾಸಿಟಿ ಅಂತ ಹೇಳಿದ್ರೆ ನೀವು ಇದು 5 HP ಅಂತ ಹೇಳಿದ್ರಿ. 9 HP. ಸಾರಿ, 9 HP ಅಂತ ಹೇಳಿದ್ರೆ ಬೇರೆ 12 HP, 16 HP, 22 HP ಆ ತರ ನಾವು ಇಂಜಿನ್ ಕೆಪಾಸಿಟಿನ ರೈಸ್ ಮಾಡಿ ನಾವು ನಮ್ಮ ತೋಟದ ಸೈಜಿನ ಮೇಲೆ ನಾವು ದೊಡ್ಡದು ಹೋಗ್ಬೋದು, ಸಣ್ಣದು ಹೋಗ್ಬೋದು. ಎಲ್ಲಾ ರೈತರಿಗೂ ಅವ್ರವರಿಗೆ ತಕ್ಕಂಗೆ ಅದನ್ನ ಅವರು ಪ್ಲಾನ್ ಮಾಡ್ಕೊಂಡು ಅವ್ರು ಕಸ್ಟಮೈಸ್ ಮಾಡಿಸ್ಕೋಬಹುದು. ನಮಗೆ ಕಸ್ಟಮೈಸೇಷನ್ ಮಾಡೋ ಆಪ್ಷನ್ ನಾವು ಕೊಡ್ತೀವಿ. ಇದೀಗ ನೀವು ರಿಮೋಟ್ ಅಲ್ಲಿ ಆಪರೇಟ್ ಮಾಡಿದ್ರಿ, ಶುರುವಿಗೆ ಸೌಂಡ್ಲೆಸ್ ಇತ್ತು. ಹೌದು. ಅದು ಹೇಗೆ ಬ್ಯಾಟರಿಯಲ್ಲಿ ವರ್ಕ್ ಆಗುತ್ತೆ. 100 ಮೀಟರ್ಸ್ ಬ್ಯಾಟರಿ ರೇಂಜ್ ಇರುತ್ತೆ. 100 ಮೀಟರ್ ತನಕ ಬ್ಯಾಟರಿ ರೇಂಜ್ ಇರುತ್ತೆ. ಈಗ ನಾವು ಇಂಜಿನ್ ಸ್ಟಾರ್ಟ್ ಮಾಡೋದು ಪೆಟ್ರೋಲ್ ಇಂಜಿನ್ ಅಲ್ಲಿ ಎಷ್ಟು ದೂರ ತನಕ? ಪೆಟ್ರೋಲ್ ಇಂಜಿನ್ ಅಲ್ಲಿ ಆತರ ಏನಿಲ್ಲ. ಪೆಟ್ರೋಲ್ ಫುಲ್ ಟ್ಯಾಂಕ್ ಇತ್ತು ಅಂದ್ರೆ ಇಂಜಿನ್ ಸ್ಟಾರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಡೈನಾಮಾ ಇರುತ್ತೆ. ಡೈನಾಮಾದಿಂದ ಬ್ಯಾಟರಿ ಚಾರ್ಜ್ ಆಗುತ್ತೆ. ಬ್ಯಾಟರಿ ಚಾರ್ಜ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ನಮಗೆ ರಿಮೋಟ್ ಥ್ರೂ ಆಪರೇಟ್ ಆಗುತ್ತೆ. ಸರಿ. ನಾವು ಬ್ಯಾಟರಿಯನ್ನು ಚಾರ್ಜ್ ಮಾಡುವ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಅದೇ ಸೆಲ್ಫ್ ಚಾರ್ಜಿಂಗ್ ಆಗುತ್ತೆ. ಟೈಪ್ ಆಫ್ ಹೈಬ್ರಿಡ್ ಮೋಡ್. ಸರಿ. ಹಾಗಿದ್ರೆ ಇದು ಕಳೆ ಹೊಡೆಯುವ ಯಂತ್ರ. ಮುಖ್ಯ ಉದ್ದೇಶ ನಮ್ಮ ಜಾಗದಲ್ಲಿ ಒಂದೇ ರೀತಿಯ ಕಳೆ ಇರ್ತದೆ ಹೇಳಿಕ್ಕೆ ಬರುದಿಲ್ಲ. ಸ್ವಲ್ಪ ತೋರದ್ದು ಇರ್ಬೋದು. ಹೌದು. ಮಳೆಗಾಲದಲ್ಲಿ ಸ್ವಲ್ಪ ವೀಡ್ ಜಾಸ್ತಿ ಬಂದಿರ್ತದೆ, ಅದು ಕೂಡ ಇದು ತೆಗೆಯುತ್ತೆ. ಅದಕ್ಕೋಸ್ಕರ ನಾವು ಚೈನ್ ಕೊಟ್ಟಿರ್ತೀವಿ. ಸರಿ. ನೀವು ಅದರಲ್ಲಿ ನಿಮ್ದು ಕಳೆ ಹೊಡಿಬೇಕಾದ್ರೆ ಸ್ಟಾರ್ಟಿಂಗ್ ನೋಡ್ಕೊಂಡು ಚೈನ್ ಹಾಕೊಂತೀರಾ, ಬ್ರಷ್ ಹಾಕೊಂತೀರಾ, ವೈರ್ ಹಾಕೊಂತೀರಾ, ಅದು ರೈತರ ಬಂದು ಅವರೇ ನಿರ್ಧಾರ. ಜಾಗದಲ್ಲಿ ಡಿಪೆಂಡ್. ಅವ್ರು ನೋಡ್ಕೊಂಡು ಅದನ್ನ ಸ್ವಲ್ಪ ಜಾಗ ನೋಡ್ಕೊಂಡು 3 ಅವ್ರ ಹತ್ರ ಇರುತ್ತೆ. ಒಂದು ಬೋಲ್ಟ್ ಬಿಚ್ಚಿ ಅದನ್ನ ಚೇಂಜ್ ಮಾಡ್ಕೊಂಡು ವರ್ಕ್ ಮಾಡಬಹುದು. ಇದರ 1 ಲೀಟರ್ ನ ಕೆಪಾಸಿಟಿ ಎಷ್ಟು ಹೇಳಿದ್ರೆ ಎಷ್ಟು ಟೈಮ್ ನಾವು ಓಡಿಸಬಹುದು? 1 ಲೀಟರ್ ಅಂತ ಅಂದ್ರೆ ನಮಗೆ ½ ಅನ್ ಅವರ್ ವರ್ಕ್ ಮಾಡ್ಲಿಕ್ಕೆ ಆಯ್ತು. ಸಾಧಾರಣ 1 ಎಕರೆ ಕಳೆ ಹೊಡಿಲಿಕ್ಕೆ ಇದರಲ್ಲಿ ಅಂದಾಜು ಎಷ್ಟು? 3.5 ತಾಸು ಆಗುತ್ತೆ. 3.5 ತಾಸು. ಸರಿ. ಸ್ಟಾರ್ಟ್ ಮಾಡ್ಲಾ? ಇದೀಗ ಬ್ಯಾಟರಿಯಲ್ಲಿ ಓಡ್ತಾ ಇರೋದು. ಬ್ಯಾಟರಿಯಲ್ಲಿ ಎಷ್ಟು ಟೈಮ್ ಹೀಗೆ ಓಡಿಸಬಹುದು? 100 ಮೀಟರ್ಸ್ ಅಷ್ಟೇ. 100 ಮೀಟರ್ಸ್. ಈ ತರ ಬ್ಯಾಟರಿಯಲ್ಲಿ ಯಾಕೆ ವರ್ಕ್ ಮಾಡಬಹುದು? ಲೋಡ್ ಮಾಡ್ಲಿಕ್ಕೆ, ಅನ್ಲೋಡ್ ಮಾಡ್ಲಿಕ್ಕೆ. ಸರಿ. ಕಾರಿಗೆ ಲೋಡ್ ಮಾಡಬೇಕು, ಟ್ರಾಕ್ಟರ್ಗೆ ಲೋಡ್ ಮಾಡಬೇಕು ಅಂತಂದ್ರೆ ಇಂಜಿನ್ ಸ್ಟಾರ್ಟ್ ಮಾಡಲ್ಲ, ಜಸ್ಟ್ ಬ್ಯಾಟರಿಯಲ್ಲಿ ಲೋಡ್ ಮಾಡಿ ಅನ್ಲೋಡ್ ಮಾಡಿ. ಸರಿ. ಉಳಿದ ಟೈಮ್ ಅಲ್ಲಿ ನಾವು ಪೆಟ್ರೋಲ್ ಯೂಸ್ ಮಾಡ್ಕೊಂಡು ರನ್ ಮಾಡಬೇಕು. ಸರ್, ಅಂದಾಜು ಬೆಲೆ ಒಂದು ಕೃಷಿಕರಿಗೆ ಯಾವ ರೇಟ್ ಅಲ್ಲಿ ಸಿಗಬಹುದು? ಇದು 3.5 ಲಕ್ಷ ನಾವು ಬೆಲೆ ಫಿಕ್ಸ್ ಮಾಡಿದೀವಿ. ಅದರಲ್ಲಿ 75,000 ಡೈರೆಕ್ಟ್ ಆಗಿ ಕೃಷಿಕರಿಗೆ ಸಬ್ಸಿಡಿ ಕೊಟ್ಟು 2,75,000 ರೂಪಾಯಿ ಬೆಲೆಗೆ ಇದನ್ನ ನಾವು ಆಲ್ ಓವರ್ ಕರ್ನಾಟಕ
ಹೋಮ್ ಡೆಲಿವರಿ ಕೊಡ್ತೇವೆ ಈ ಮೆಷಿನ್ ಈಗ ಈ ಮಿಷಿನ್. ಅದು ನಾವು ಕೆಪಾಸಿಟಿ ಬೇರೆ ಬೇರೆ ಇದ್ರೆ ಕೆಪಾಸಿಟಿಗೆ ಹೊಂದಿಕೊಂಡು ಬೇರೆ ಅದು ಬೇರೆ ಕಸ್ಟಮೈಸೇಷನ್ ಅಂತ ಕರೀತಾರೆ. ಅದು ನಾವು ಬೇರೆ extra- ಬೇರೆ extra ಕಷ್ಟ ಆಗುತ್ತೆ, ಬರುತ್ತೆ. ಬೇರೆ ಸರಿ. ಕಷ್ಟ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ನಂಬರ್ ಕೊಟ್ಟಿರ್ತೇನೆ ನಾನು ವಿಡಿಯೋದಲ್ಲಿ. Okay. ಕೃಷಿಕರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು. ಎಲ್ಲಾ ಜಾಗದಲ್ಲಿ ಕೃಷಿಕರಿಗೆ ಮುಖ್ಯವಾದ ತೊಂದರೆ ಅಂತ ಹೇಳಿದ್ರೆ ಲೇಬರ್ ಸಮಸ್ಯೆ, ಕೆಲಸದವರ ಸಮಸ್ಯೆ. ಹೌದು. ಇಂತ ಕೆಲವು ಯಾಂತ್ರೀಕರಣವು ಇಂತ ಮಿಷನರಿಗಳೆಲ್ಲ ಕೃಷಿಕರಿಗೆ ತುಂಬಾ ಉಪಕಾರ ಆಗ್ಲಿಕ್ಕಿದೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಡಿ. ಒಂದು ತುಂಬಾ ಉತ್ತಮ ಮಾಹಿತಿ ಒಂದು ಕೊಟ್ಟಿದ್ದೀರಿ ರಿಕ್ವೆಸ್ಟ್, ಯಾರೇ ರೈತರ ಕಾಲ್ ಮಾಡಿದ್ರು ಸಾಟರ್ಡೆ ಸಂಡೇ ಮಾಡ್ಲಿಕ್ಕೆ ಹೇಳಿ. ಸರಿ, ಬೇರೆ ಖಂಡಿತ. ದಿನ ನಾನು ಆಫೀಸಲ್ಲಿ ಬಿಸಿ ಇರ್ತೀನಿ, ಸರಿ, R&D ಸರಿ. ವರ್ಕ್ ಅಲ್ಲಿ ಬಿಸಿ ಇರ್ತೀನಿ. ಖಂಡಿತ ಖಂಡಿತ ಸಾಟರ್ಡೆ ಸಂಡೇ ಅವ್ರು ಕಾಲ್ ಮಾಡಿದ್ರೆ ಖಂಡಿತ ನಾನು ಪಿಕ್ ಮಾಡ್ತೀನಿ. ಸರಿ. ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಅವ್ರಿಗೆ ತಿಳ್ಕೊಂಡು ಅವ್ರ ಪ್ರಕಾರ ನಾನು ಡಿಸೈನ್ ಮಾಡಿ ಕೊಡ್ಬಲ್ಲೆ. ನಿಮ್ಮ ನಂಬರ್ ಅಲ್ಲಿ ವಾಟ್ಸ್ಆಪ್ ಇದೆಯಲ್ಲ, ಹಾ ಇದೆ. ಅವರು ಮೆಸೇಜ್ ಹಾಕಿರ್ತಾರೆ. ಮೆಸೇಜ್ ಏನಾದ್ರು doubt ಹಾಕಿರ್ತಾರೆ. ಇದ್ರೆ ನೀವು- ಡೌಟ್ ಇದ್ರೆ ಹೇಳಿದ್ರೆ ನಾವು ಅವ್ರಿಗೆ ಯಾವ ತರ ಕಸ್ಟಮೈಸೇಷನ್ ಬೇಕು, ಯಾಕಂದ್ರೆ ಡಿಪೆಂಡಿಂಗ್ ಅಪಾನ್ ದಟ್ ಹೌದು, ರೈತರ ಖಂಡಿತ ಖಂಡಿತ. ಬೇರೆ ಬೇರೆ ಎಲ್ಲಾ requirement ಜಾಗ ಬೇಕು. ಒಂದೇ ರೀತಿ ಒಂದೇ ಇರುವುದಿಲ್ಲ. ರೀತಿ ಇರೋದಿಲ್ಲ, ಎಲ್ಲಾ ಕೃಷಿಕರ ಅವಶ್ಯಕತೆಗಳು ಒಂದೇ ಒಂದೇ ರೀತಿ ಇರೋದಿಲ್ಲ. ಅವ್ರ ಅವಶ್ಯಕತೆಗೆ ತಕ್ಕಂಗೆ ನಾನು ಅದನ್ನ ಕಸ್ಟಮೈಸ್ ಮಾಡಿ ಕೊಡ್ತೇನೆ. ತುಂಬಾ ಉತ್ತಮ ಮಾಹಿತಿ ಕೊಟ್ಟಿದ್ದೀರಿ ಸರ್, ಧನ್ಯವಾದಗಳು.